Good morning. In the last class, we are discussing about the states of matter, that is intermolecular forces. Intermolecular forces, the attractive forces means which hold the molecules together. ಈ molecules or atoms together attractive force ಅನ್ನೋದು hold ಮಾಡುತ್ತಲ್ವಾ, that attractive force that is exhibited in matter case ಅಲ್ಲಿ the attractive force of called as van der Waals forces ಅಂತ ಕರೀತೀವಿ. These van der Waals force are of three types, that is dispersion or London force, which is exhibited between the non-polar molecules or atoms, that is noble gases like helium, neon, argon, and it is a weak force. And the next one force is called as dipole interactions ಅಂತ ಕರೀತೀವಿ. Here the this type of interactions are exhibited between polar molecules ಮಧ್ಯೆ, ಅಂದ್ರೆ both molecules should be ಏನಿರಬೇಕು, polar ಇರಬೇಕು. ಅಂತ molecules ಅನ್ನ ಹೋಲ್ಡ್ ಮಾಡೋ ಫೋರ್ಸ್ ಅನ್ನ ಟುಗೆದರ್ ಹೋಲ್ಡ್ ಮಾಡೋ ಫೋರ್ಸ್ ಅನ್ನ ಅಟ್ರಾಕ್ಷನ್ಸ್ ಅನ್ನ ನಾವೇನಂತ ಕರಿತೀವಿ, ಡೈಪೋಲ್ ಇಂಟರಾಕ್ಷನ್ಸ್ ಅಂತ ಕರಿತೀವಿ. ಅಂಡ್ ಇನ್ ಕೇಸ್ ಆಫ್ ಅಂಡ್ ದ ಥರ್ಡ್ ಒನ್ ಇಸ್ ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಇಂಟರಾಕ್ಷನ್ಸ್ ಅಂತ. ಇನ್ ದಿಸ್ ಕೇಸ್ this type of interactions are exhibit between polar and non-polar molecules ಮತ್ತೆ ಏನಾಗುತ್ತೆ, exhibit ಆಗುತ್ತೆ. Polar and non-polar molecules, so they are held by dipole induced dipole interaction. These are the three types of van der Waals forces which are exhibit between the matter exhibit ಆಗುತ್ತೆ. These are the three types of van der Waals forces. Next, coming to the next topic in this chapter, that is gas laws. Gas laws. See here, we are already discussed the properties of gases. ಹೌದಲ್ವಾ? These are highly compressible. ಇವುಗಳನ್ನ ಏನು ಮಾಡಬಹುದು, ಕಂಪ್ರೆಸ್ ಮಾಡಬಹುದು. ಗ್ಯಾಸಸ್ ಅನ್ನ we can compress because intermolecular forces ಅನ್ನೋದು ಲೋ ಇರುತ್ತೆ and intermolecular distance or space ಅನ್ನೋದು ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. Therefore, due to the presence of these van der Waals forces in case of gases, these are highly ಏನು ಮಾಡಬಹುದು, ಕಂಪ್ರೆಸ್ ಮಾಡಬಹುದು. ಕಂಪ್ರೆಸ್ ಮಾಡಿದಾಗ ಮಾಲಿಕ್ಯೂಲ್ಸ್ ಏನು ಬರುತ್ತೆ, ಆಟಮ್ಸ್ ಅಲ್ಲ ಮಾಲಿಕ್ಯೂಲ್ಸ್ ನಿಯರ್ ಬರುತ್ತೆ, ವಾಲ್ಯೂಮ್ ಅನ್ನೋದು ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಕಂಪ್ರೆಸ್ ಮಾಡೋದು ಅಂದ್ರೆ ಏನ್ ಮಾಡಬೇಕು, ಇಲ್ಲಿ ನಾವು ಪ್ರೆಷರ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಪ್ರೆಷರ್ ಅನ್ನ ಹೈ ಪ್ರೆಷರ್ ಅನ್ನ ಅಪ್ಲೈ ಮಾಡಿದಾಗ ವಾಲ್ಯೂಮ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಪ್ರೆಷರ್ ಅನ್ನ ಅಪ್ಲೈ ಮಾಡಿದಾಗ ಮಾಲಿಕ್ಯೂಲ್ಸ್ ಏನ್ ಬರುತ್ತೆ, ನಿಯರ್ ಬಂದು ದ ವಾಲ್ಯೂಮ್ ಆಫ್ ಎ ಗ್ಯಾಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಹಿಯರ್ ವಾಟ್ ಆರ್ ಗ್ಯಾಸ್ ಲಾಸ್? ಏನ್ ಗ್ಯಾಸ್ ಲಾಸ್ ಅಂದ್ರೆ, ದೀಸ್ ಆರ್ ದ ಲಾಸ್, ದ ಮ್ಯೂಚುಯಲ್ effect of the mutual and the combined effect, the combined effect of the mutual effect of pressure, the effect of pressure, volume and temperature, the mutual effect of pressure, volume and temperature of the gas. ಅಂದ್ರೆ ಒಂದು ಗ್ಯಾಸ್ ಮೇಲೆ ನಾವು ಈ ಪ್ರಾಪರ್ಟೀಸ್ ಅನ್ನ ಅಪ್ಲೈ ಮಾಡಿದಾಗ, ಮೀನ್ಸ್ ಟೆಂಪರೇಚರ್ ಆಗ್ಬೋದು, ಪ್ರೆಷರ್ ಆಗ್ಬೋದು, ವಾಲ್ಯೂಮ್ ಆಗ್ಬೋದು, ಈ ಪ್ರಾಪರ್ಟೀಸ್ ಅನ್ನ ಅಪ್ಲೈ ಮಾಡಿದಾಗ ಆ ಗ್ಯಾಸ್ ಅನ್ನೋದು ಏನಾಗುತ್ತೆ, ಯಾವ ತರ ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಪ್ರೆಷರ್ ಅನ್ನ ಅಪ್ಲೈ ಮಾಡಿದಾಗ ವಾಲ್ಯೂಮ್ ಆಫ್ ಎ ಗ್ಯಾಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ದ ಕಂಬೈನ್ಡ್ ಎಫೆಕ್ಟ್ ಅಂದ್ರೆ ಮೂರು ಕಂಬೈನ್ಡ್ ಎಫೆಕ್ಟ್ ಮಾಡಿದಾಗ ಗ್ಯಾಸ್ ಮೇಲೆ that mutual effect ಅನ್ನ ನಾವೇನಂತ ಕರಿತೀವಿ, ಗ್ಯಾಸ್ ಲಾಸ್ ಅಂತ ಕರಿತೀವಿ. ದ ಮ್ಯೂಚುಯಲ್ ಎಫೆಕ್ಟ್ ಆಫ್ ಪ್ರೆಷರ್ ಆಗ್ಬೋದು, ವಾಲ್ಯೂಮ್ ಆಗ್ಬೋದು ಅಂಡ್ ಟೆಂಪರೇಚರ್ ಆಫ್ ದ ಗ್ಯಾಸ್ ಆರ್ ಕಾಲ್ಡ್ as ಗ್ಯಾಸ್ ಲಾಸ್ ಅಂತ ಕರಿತೀವಿ. See here, any one of the property ಅನ್ನ ನಾವು ವೇರಿ ಮಾಡಿದಾಗ, other two properties of a gas ಅನ್ನೋದು ವೇರಿ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಟೆಂಪರೇಚರ್ ಅನ್ನೋದು ವೇರಿ ಮಾಡಿದಾಗ, ಟೆಂಪರೇಚರ್ ಆಫ್ ಎ ಗ್ಯಾಸ್ ಅನ್ನೋದು ವೇರಿ ಮಾಡಿದಾಗ ಅದರ್ ಟೂ ಪ್ರಾಪರ್ಟೀಸ್ ಏನಿದೆಯೋ, ವಾಲ್ಯೂಮ್ ಅಂಡ್ ಪ್ರೆಷರ್,
ಪ್ರೆಷರ್ ಕೂಡ ಏನಾಗುತ್ತೆ ವೇರಿ ಆಗುತ್ತೆ. ಅಂದ್ರೆ ಎನಿ ಒನ್ ಆಫ್ ದ ಪ್ರಾಪರ್ಟಿನ ನಾವು ವೇರಿ ಮಾಡಿದಾಗ ದಟ್ ಪ್ರಾಪರ್ಟಿ ಅಫೆಕ್ಟ್ ದ ಅದರ್ ಟೂ ಪ್ರಾಪರ್ಟೀಸ್ ಅನ್ನ ಏನ್ ಮಾಡ್ತಾ ಇರುತ್ತೆ ಅಫೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಗ್ಯಾಸಸ್ ಅಲ್ಲಿ ದ ಮಾಲಿಕ್ಯೂಲ್ಸ್ ಲೂಸ್ಲಿ ಏನಾಗಿರುತ್ತೆ ಅರೇಂಜ್ ಆಗಿರುತ್ತೆ, ಹೌದಲ್ವಾ? ಅಂಡ್ ದೇ ಆರ್ ಹೆಲ್ಡ್ ಬೈ ವೀಕ್ ಫೋರ್ಸ್ ಏನಾಗಿರುತ್ತೆ ಹೆಲ್ಡ್ ಆಗಿರುತ್ತೆ ಇನ್ ಕೇಸ್ ಆಫ್ ಗ್ಯಾಸಸ್. as the temperature ಏನ್ ಮಾಡಿದಾಗ ಇನ್ಕ್ರೀಸ್ ಮಾಡಿದಾಗ the molecule starts to move. ಏನಾಗುತ್ತೆ ಮೋಷನ್ ಆಫ್ ದ ಮಾಲಿಕ್ಯೂಲ್ಸ್ ಆಫ್ ದ ಗ್ಯಾಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. therefore ಮೋಷನ್ ಇನ್ಕ್ರೀಸ್ ಆಗಿ ವಾಲ್ಯೂಮ್ ಆಫ್ ದ ಗ್ಯಾಸ್ ಅನ್ನೋದು ವಾಲ್ಯೂಮ್ ಆಫ್ ಗ್ಯಾಸ್ ಅನ್ನೋದು ಏನಾಗುತ್ತೆ ಅಂದ್ರೆ ಇನ್ಕ್ರೀಸ್ ಆಗುತ್ತೆ. ಮೀನ್ಸ್ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದಾಗ ಆ ಮಾಲಿಕ್ಯೂಲ್ಸ್ ಎನರ್ಜಿಯನ್ನ ಅಬ್ಸಾರ್ವ್ ಮಾಡಿಕೊಂಡು ಅದರ ಥರ್ಮಲ್ ಎನರ್ಜಿ ಅನ್ನೋದು ಇನ್ಕ್ರೀಸ್ ಆಗಿ ವಾಲ್ಯೂಮ್ ಆಫ್ ಎ ಗ್ಯಾಸ್ ಅನ್ನೋದು ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಅಂಡ್ ಪ್ರೆಷರ್ ಆಫ್ ದ ಗ್ಯಾಸ್ ಅನ್ನೋದು ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಈ ತರ ಅಂದ್ರೆ ಎನಿ ಒನ್ ಆಫ್ ದ ಪ್ರಾಪರ್ಟಿನ ವೇರಿ ಮಾಡಿದಾಗ ಅದರ್ ಟೂ ಪ್ರಾಪರ್ಟೀಸ್ ಆಫ್ ಎ ಗ್ಯಾಸ್ ಏನಾಗುತ್ತೆ ವೇರಿ ಆಗುತ್ತೆ. See here, what are gas laws? What are gas laws? The mutual effect of temperature, volume and pressure of the gas is called as gas laws ಅಂತ ಕರೀತೀವಿ. Gas laws are the mutual effect of temperature, volume, pressure on gas. The mutual effect of temperature, volume, pressure of the gas is called as gas laws. Any one of the property na ನಾವು ವೇರಿ ಮಾಡಿದಾಗ other two properties ಅನ್ನೋದು ಏನಾಗ್ತಾ ಇರುತ್ತೆ ವೇರಿ ಆಗ್ತಾ ಇರುತ್ತೆ. There are three gas laws. I think you are heard about that. There are three gas laws, that is Boyle's law, Charles law and Gay-Lussac's law. There are three gas laws, that is, let me discuss one by one. The first one is Boyle's law. Boyle's law agbodu, Charles law agbodu and Gay-Lussac's law agbodu. They give the relationship between these properties ಅಂದ್ರೆ ಟೆಂಪರೇಚರ್, ಪ್ರೆಷರ್ ಅಂಡ್ ವಾಲ್ಯೂಮ್ ಗೆ ಒಂದು ಆಫ್ ದ ಗ್ಯಾಸ್ ಗೆ ಒಂದು ರಿಲೇಶನ್ಶಿಪ್ ಅನ್ನು ಕೊಡುತ್ತೆ. ಬಾಯ್ಲ್ಸ್ ಲಾ ಆಗಬಹುದು, ಚಾರ್ಲ್ಸ್ ಲಾ ಆಗಬಹುದು ಅಂಡ್ ಗೇ-ಲುಸ್ಸಾಕ್ಸ್ ಲಾ ಆಗಬಹುದು. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಗ್ಯಾಸ್ ಲಾಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಏನ್ ಗ್ಯಾಸ್ ಲಾಸ್ ಅಂದ್ರೆ ಗ್ಯಾಸ್ ಲಾಸ್ ಅನ್ನೋದು ಏನ್ ನಾವು ಗ್ಯಾಸ್ ಲಾಸ್ ಡಿಸ್ಕಸ್ ಮಾಡ್ತೀವೋ ದೇ ಆರ್ ದ ಮ್ಯೂಚುವಲ್ ಎಫೆಕ್ಟ್ಸ್ ಆಫ್ ಟೆಂಪರೇಚರ್, ಪ್ರೆಷರ್ ಅಂಡ್ ವಾಲ್ಯೂಮ್ ಆಫ್ ದ ಗ್ಯಾಸ್. ಅಂದ್ರೆ ಈ ಪ್ರಾಪರ್ಟೀಸ್ ಏನಿದೆ ಟೆಂಪರೇಚರ್, ಪ್ರೆಷರ್, ವಾಲ್ಯೂಮ್ ಅವುಗಳ ಎಫೆಕ್ಟ್ ಅನ್ನ ಆನ್ ಗ್ಯಾಸ್ ಮೇಲೆ ಎಕ್ಸ್ಪ್ಲೈನ್ ಮಾಡುತ್ತೆ ಈ ಲಾಸು. ಎನಿ ಒನ್ ಆಫ್ ದ ಪ್ರಾಪರ್ಟಿನ ನಾವು ವೇರಿ ಮಾಡಿದ್ರೆ ಅದರ್ ಟೂ ಪ್ರಾಪರ್ಟೀಸ್ ಅನ್ನೋದು ಆಫ್ ದ ಗ್ಯಾಸ್ ಅನ್ನೋದು ಏನಾಗ್ತಾ ಇರುತ್ತೆ ವೇರಿ ಆಗ್ತಾ ಇರುತ್ತೆ. ದ ಫಸ್ಟ್ ಗ್ಯಾಸ್ ಲಾ ವಾಸ್ Boyle's law. Let me discuss one by one in detail. First one is Boyle's law. What is Boyle's law? See here, this Boyle's law gave relationship between pressure and volume of the gas. Pressure and volume of the gas ಗೆ ಒಂದು ರಿಲೇಶನ್ಶಿಪ್ ಅನ್ನು ಕೊಡುತ್ತೆ Boyle's law at constant temperature. This Boyle's law is a gas law. It is a gas law. What are gas laws? These are the mutual effects of temperature, pressure and volume of the gas. Is called as gas laws ಅಂತ ಕರೀತೀವಿ. The first one is Boyle's law. Boyle's law ಅನ್ನೋದು give the relationship between pressure and volume. Pressure of the gas and volume of the gas ಗೆ ಒಂದು ರಿಲೇಶನ್ಶಿಪ್ ಅನ್ನು ಕೊಡುತ್ತೆ at constant temperature. ಅಂದ್ರೆ ಈ ಟೆಂಪರೇಚರ್ ಅನ್ನ ಕಾನ್ಸ್ಟೆಂಟ್ ಅನ್ನೋಕೆ ಇಟ್ಕೊಂಡು ಅಂದ್ರೆ ಟೆಂಪರೇಚರ್ ಅನ್ನ ವೇರಿ ಮಾಡ್ತೀರಾ ಪ್ರೆಷರ್ ಅನ್ನ ಅಪ್ಲೈ ಮಾಡ್ತಾ ಇದ್ರೆ ವಾಲ್ಯೂಮ್ ಅನ್ನೋದು ಯಾವ ತರ ವೇರಿ ಆಗುತ್ತೆ, ಡಿಕ್ರೀಸ್ ಆಗುತ್ತಾ, ಇನ್ಕ್ರೀಸ್ ಆಗುತ್ತಾ ಆಫ್ ಎ ಗ್ಯಾಸ್ ಅನ್ನೋದು Boyle's law ಎಕ್ಸ್ಪ್ಲೈನ್ ಮಾಡುತ್ತೆ. Boyle's law is the PV relationship. PV pressure volume relationship. Boyle's law it is the PV relationship at a constant temperature
explain ಮಾಡುತ್ತೆ. See here, this Boyle's law states that, very important the statement, it states that at a given temperature, at a given ಅಂದ್ರೆ temperature ಅನ್ನೋದು ಕಾನ್ಸ್ಟೆಂಟ್ or at a constant temperature, at a constant temperature, temperature ಏನು ವೇರಿ ಮಾಡ್ತಾ ಇಲ್ಲ, temperature ಅನ್ನೋದು ಕಾನ್ಸ್ಟೆಂಟ್ ಇದೆ. At a constant temperature the volume of a fixed mass of a gas, the volume of a fixed mass ಅಂದ್ರೆ ಒಂದು ಫಿಕ್ಸ್ಡ್ ಮಾಸ್ ಆಫ್ ಎ ಗ್ಯಾಸ್ ತಗೊಂಡಿದ್ದೀನಿ. ಫಿಕ್ಸ್ಡ್ ಮಾಸ್ ಆಫ್ ಎ ಗ್ಯಾಸ್ ಈಸ್ inversely proportional to pressure. Inversely proportional to pressure, very important. Boyle's law ಅನ್ನೋದು pressure and volume of a gas ಗೂ ಒಂದು ರಿಲೇಶನ್ಶಿಪ್ ಅನ್ನು ಕೊಡುತ್ತೆ at a constant temperature ಅಲ್ಲಿ. See here, it states that at a constant temperature, constant ಅಂದ್ರೆ temperature ಅನ್ನು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಿದ್ದೀನಿ. the volume of a fixed mass of a gas, ಒಂದು fixed mass of a gas ಅನ್ನು ತಗೊಂಡಿದ್ದೀನಿ. the volume of a fixed mass of a gas is inversely proportional to pressure. inversely ಅಂದ್ರೆ ಆಪೋಸಿಟ್ ಆಗಿ ಪ್ರಪೋರ್ಷನಲ್ ಆಗಿರುತ್ತೆ ಯಾವುದಕ್ಕೆ, ಪ್ರೆಷರ್ ಗೆ. ಮೀನ್ಸ್ as the pressure of the gas increase ಮಾಡಿದಾಗ, ಅಂದ್ರೆ ಗ್ಯಾಸ್ ಮೇಲೆ ಪ್ರೆಷರ್ ಅನ್ನು ಏನು ಮಾಡಿ ಇನ್ಕ್ರೀಸ್ ಮಾಡಿದಾಗ ವಾಲ್ಯೂಮ್ ಆಫ್ ಎ ಗ್ಯಾಸ್ ಅನ್ನೋದು ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಬೋತ್ ಪ್ರೆಷರ್ ಅಂಡ್ ವಾಲ್ಯೂಮ್ ಆಫ್ ಎ ಗ್ಯಾಸ್ ಅನ್ನೋದು ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. as the pressure of the gas increases the volume of a gas ಅನ್ನೋದು ಡಿಕ್ರೀಸ್ ಆಗುತ್ತೆ. ಅಂದ್ರೆ ನಾವು ಆಲ್ರೆಡಿ ಓದಿದೀವಿ the gases are highly compressible. ಹೌದಾ? ಯಾವ ತರ ಕಂಪ್ರೆಸ್ ಮಾಡ್ತೀವಿ ಅಂದ್ರೆ by applying a high pressure gases ಅನ್ನ ಕಂಪ್ರೆಸ್ ಮಾಡಿದಾಗ ವಾಲ್ಯೂಮ್ ಆಫ್ ಎ ಗ್ಯಾಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ವೈ, ಯಾಕೆ ಅನ್ನಂದ್ರೆ ಪ್ರೆಷರ್ ಅನ್ನ ಅಪ್ಲೈ ಮಾಡಿದಾಗ ಮಾಲಿಕ್ಯೂಲ್ಸ್, ಗ್ಯಾಸ್ ಮಾಲಿಕ್ಯೂಲ್ಸ್ ಏನ್ ಫಾರ್ ಅವೇ ಇರುತ್ತೋ ಅವೆಲ್ಲ ಏನಾಗುತ್ತೆ, ಅಟ್ರಾಕ್ಟ್ ಆಗಿ ಒಂದಕ್ಕೊಂದು ಅಟ್ರಾಕ್ಟ್ ಆಗಿ ಮಾಲಿಕ್ಯೂಲ್ಸ್ ಎಲ್ಲ ನೀವು ಪ್ರೆಷರ್ ಅನ್ನು ಹೈ ಮಾಡಿದಾಗ ಮಾಲಿಕ್ಯೂಲ್ಸ್, ಗ್ಯಾಸ್ ಮಾಲಿಕ್ಯೂಲ್ಸ್ ನಿಯರ್ ಬಂದು ವಾಲ್ಯೂಮ್ ಆಕ್ಯುಪೈ ಮಾಡೋದು ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಂದ್ರೆ ಪ್ರೆಷರ್ ಆಫ್ ಎ ಗ್ಯಾಸ್ ಇನ್ಕ್ರೀಸ್ ಮಾಡಿದ್ರೆ ವಾಲ್ಯೂಮ್ ಆಫ್ ಎ ಗ್ಯಾಸ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ. ದಿಸ್ ಇಸ್ ದ ಸ್ಟೇಟ್ಮೆಂಟ್ ಗಿವನ್ ಬೈ Boyle's in the form of law is called as Boyle's law. Boyle's law gives the relationship between pressure and volume of a gas ಗೆ ಒಂದು ರಿಲೇಶನ್ಶಿಪ್ ಇರುತ್ತೆ. It states that at a constant temperature the volume of a fixed mass of a gas is inversely proportional to pressure. ಅರ್ಥ ಆಯ್ತಾ? ಅಂದ್ರೆ ಪ್ರೆಷರ್ ಆಫ್ ಎ ಗ್ಯಾಸ್ ಇನ್ಕ್ರೀಸ್ ಮಾಡಿದ್ರೆ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಆಪೋಸಿಟ್. ಪ್ರೆಷರ್ ಆಫ್ ಎ ಗ್ಯಾಸ್ ಇನ್ಕ್ರೀಸ್ ಮಾಡಿದ್ರೆ ವಾಲ್ಯೂಮ್ ಆಫ್ ಎ ಗ್ಯಾಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಮ್ಯಾಥಮೆಟಿಕಲಿ how to express the Boyle's law? Mathematically it given like this: volume of a fixed mass of a gas is inversely proportional to pressure. The volume of a fixed mass of a gas is inversely proportional to pressure. As the pressure increases, the volume of a gas ಅನ್ನೋದು ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ನಾನು ಪ್ರಪೋರ್ಷನಾಲಿಟಿ ನ ತೆಗೆದುಕೊಳ್ತಾ ಇದ್ದೀನಿ. therefore I will introduce a constant, that is V is equal to constant. ಪ್ರಪೋರ್ಷನಾಲಿಟಿ ನ ತೆಗೆದುಬಿಟ್ಟು ಈಕ್ವಲ್ ಹಾಕಿಬಿಟ್ಟು ಕಾನ್ಸ್ಟೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. V is equal to K into or K divided by P ಅಂತ, means 1 divided by P. K into 1 divided by this K divided by P ಬರುತ್ತೆ. that is V is equal to K divided by P. What is V here? Volume of the gas. What is K here? K is called as proportionality constant. K is the proportionality constant. And V is the volume of the gas and
and P is the pressure of the gas. P ಅನ್ನ ಈ ಕಡೆ ನಾನು ತಗೊಳ್ತಾ ಇದ್ದೀನಿ ನ್ಯೂಮರೇಟರ್ ಗೆ, therefore P into V, PV that is equal to K. PV is equal to K means PV means the product of pressure and volume. The product means multiplication. The product of pressure and volume is always K means constant. Is always constant at a constant temperature. Means ಅಂದ್ರೆ ಏನು ಅಂದ್ರೆ ನೀವು ಟೆಂಪರೇಚರ್ ಅನ್ನು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಆಲ್ವೇಸ್ ಈ ಪ್ರೆಷರ್ ಅಂಡ್ ವಾಲ್ಯೂಮ್ ಪ್ರಾಡಕ್ಟ್ ಅನ್ನೋದು ಏನಿರುತ್ತೆ ಕಾನ್ಸ್ಟೆಂಟ್ ಇರುತ್ತೆ. ಮೀನ್ಸ್ ಟೆಂಪರೇಚರ್ ಅನ್ನೋದು ಕಾನ್ಸ್ಟೆಂಟ್ ಇಟ್ಕೊಂಡಿದ್ದೀನಿ, ಪ್ರೆಷರ್ ಫಾರ್ ಎಕ್ಸಾಂಪಲ್ ಅಟ್ P1 ಅಲ್ಲಿ ಅಂದ್ರೆ ಪ್ರೆಷರ್ P1 ಇದೆ, ವಾಲ್ಯೂಮ್ ಅನ್ನೋದು V1 ಇದೆ. ದ ಪ್ರಾಡಕ್ಟ್ ಅನ್ನೋದು 2 ಬಂತು ಅಂದ್ಕೊಳ್ಳಿ, ಅದರ ಪ್ರಾಡಕ್ಟ್ P1 V1 ಪ್ರಾಡಕ್ಟ್ ಇಸ್ ಈಕ್ವಲ್ ಟು 2 ಬಂದ್ಕೊಳ್ಳಿ. ಪ್ರೆಷರ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದೀನಿ, ಪ್ರೆಷರ್ ಅನ್ನೋದು P1 ಇರೋದು ಏನಾಗ್ತದೆ P2 ಆಗ್ತದೆ, ಅವಾಗ ವಾಲ್ಯೂಮ್ ಅನ್ನೋದು ಸೇಮ್ ಇರಲ್ಲ. ಪ್ರೆಷರ್ ಅನ್ನ ಇನ್ಕ್ರೀಸ್ ಮಾಡಿದಾಗ ಆಲ್ಟರ್ ಮಾಡಿದಾಗ ವಾಲ್ಯೂಮ್ ಆಫ್ ಎ ಗ್ಯಾಸ್ ಕೂಡ ಏನಾಗುತ್ತೆ ಆಲ್ಟರ್ ಆಗುತ್ತೆ. ಪ್ರೆಷರ್ ಇನ್ಕ್ರೀಸ್ ಮಾಡ್ತಾ ಇದೀನಿ, ಅವಾಗ ವಾಲ್ಯೂಮ್ ಅನ್ನೋದು ಡಿಕ್ರೀಸ್ ಆಗುತ್ತೆ, ಅವಾಗ ಪ್ರಾಡಕ್ಟ್ ಕೂಡ ಏನಿರುತ್ತೆ 2 ಇರುತ್ತೆ. P3 into V3 is also 2. Always this product is constant at a given temperature ಅಲ್ಲಿ always ಈ ಪ್ರಾಡಕ್ಟ್ ಅನ್ನೋದು ಏನುತ್ತೆ ಅಂದ್ರೆ ಕಾನ್ಸ್ಟೆಂಟ್ ಇರುತ್ತೆ. ನೀವು ಯಾಕೆ ಅಂತ ಕೇಳ್ಬೋದು. See here ಇಲ್ಲಿ P1 is the initial pressure, V1 is the initial volume. ಫಸ್ಟ್ ಅಲ್ಲಿ ನೀವು ಪ್ರೆಷರ್ ಅನ್ನ P1 ಇಂದ P2 ಗೆ ಇನ್ಕ್ರೀಸ್ ಮಾಡ್ತಾ ಇದ್ದೀರಿ, ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಇದೆ. ಪ್ರೆಷರ್ ಇನ್ಕ್ರೀಸ್ ಆದಾಗ ವಾಲ್ಯೂಮ್ ಅನ್ನೋದು ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಬೋತ್ ಆರ್ ಸೇಮ್ ಇರಲ್ಲ. P1 is not equal to P2. P1 ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ, therefore V1 ಅನ್ನೋದು ಡಿಕ್ರೀಸ್ ಆಗುತ್ತೆ. P1 is less than P2 but V1 is greater than V2 ಅನ್ಕೊಳ್ಳಿ. ಇಲ್ಲಿ ಪ್ರೆಷರ್ ಅನ್ನೋದು ಇನ್ಕ್ರೀಸ್ ಆದಾಗ ವಾಲ್ಯೂಮ್ ಅನ್ನೋದು ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. therefore the values ಇಲ್ಲಿಂದ ಇಲ್ಲಿ ಫರ್ದರ್ ಪ್ರೆಷರ್ ಅನ್ನೋದು ಇನ್ಕ್ರೀಸ್ ಆಗ್ತದೆ, ವಾಲ್ಯೂಮ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಅಂದ್ರೆ ಈ ನಂಬರ್ ಅನ್ನೋದು ಇನ್ಕ್ರೀಸ್ ಆಗ್ತದೆ, ಈ ನಂಬರ್ ಅನ್ನೋದು ಡಿಕ್ರೀಸ್ ಆಗ್ತದೆ. their multiplication ಏನಿದೆಯೋ always ಏನಿರುತ್ತೆ ಕಾನ್ಸ್ಟೆಂಟ್ ಇರುತ್ತೆ at a given temperature. Have you understand? See here what this Boyle's law state, it gives the relationship between pressure and volume of the gas at a constant temperature ಅಲ್ಲಿ the volume of the gas ಅನ್ನೋದು is inversely proportional to the pressure ಗೆ inversely proportional ಆಗಿರುತ್ತೆ. as the pressure increases volume ಅನ್ನೋದು ಡಿಕ್ರೀಸ್ ಆಗ್ತಾ ಇರುತ್ತೆ at constant temperature. ಟೆಂಪರೇಚರ್ ನ ಕಾನ್ಸ್ಟೆಂಟ್ ಇಟ್ಕೋಬೇಕು. that is V is proportional to 1 divided by P, that is V is equal to proportionality constant ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ, K divided by P. P ಅನ್ನ ಈ ಕಡೆ ತಗೊಳ್ತಾ ಇದೀನಿ, PV is equal to K means the product of pressure and volume at a constant temperature is always constant ಬರುತ್ತೆ. because at a constant temperature ಅಲ್ಲಿ pressure ಅನ್ನೋದು increase ಆಗ್ತಾ ಇದ್ರೆ volume ಅನ್ನೋದು value decrease ಆಗ್ತಾ ಇರುತ್ತೆ. therefore there multiplication means the product of P and V is always ಏನ್ ಬರ್ತಾ ಇರುತ್ತೆ ನಿಮಗೆ ಕಾನ್ಸ್ಟೆಂಟ್ ಬರುತ್ತೆ. this is the Boyle's law, very important. State Boyle's law and write its mathematical form ಅಂತ ಕೇಳ್ತಾರೆ. Boyle's law ಅನ್ನು ಸ್ಟೇಟ್ ಮಾಡಿ, this is the mathematical form. ನೀವು ಡಿರೈವ್ ಮಾಡ್ಕೊಳ್ಳಿ, PV is equal to K ಅಂತ ಬರೀಬಹುದು. this is about the Boyle's law. graphically how to represent this Boyle's law? graphically ಯಾವ ತರ ನಾವು Boyle's law ಅನ್ನು ರೆಪ್ರೆಸೆಂಟ್ ಮಾಡ್ತೀವಿ? by using graph. mathematically represent ಮಾಡಿದ್ರೆ how this Boyle's law represent graphically. how to represent this Boyle's law graphically? when I plot a graph versus pressure and volume, a graph pressure versus volume. pressure versus volume ಒಂದು ಗ್ರಾಫ್ ಆಫ್ ಎ ಗ್ಯಾಸ್ ಒಂದು ಗ್ರಾಫ್ ಅನ್ನು ಪ್ಲಾಟ್ ಮಾಡ್ತಾ ಇದ್ದೀನಿ.
ವಾಲ್ಯೂಮ್ ಅನ್ನೋದು ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಂತಾ ಇದೀನಿ. ವಾಲ್ಯೂಮ್ ಇಸ್ ಈ ತರ ಇನ್ಕ್ರೀಸ್ ಆಗ್ತಾ ಇದೆ. ಈ ಕಡೆ ಬಂದಾಗ ವಾಲ್ಯೂಮ್ ಅನ್ನೋದು ಡಿಕ್ರೀಸ್ ಆಗ್ತಾ ಇದೆ. ಮೀನ್ಸ್ ಅಟ್ ಡಿಫರೆಂಟ್ ಪ್ರೆಷರ್ಸ್ ಅಲ್ಲಿ, at this pressure the volume is this, 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 the volume is this, the volume is this. ಅಂದ್ರೆ at different pressures ಅಲ್ಲಿ I get a different volumes. Means ವಾಲ್ಯೂಮ್ ಅನ್ನೋದು ನೀವು ಈ ತರ ನೋಡ್ಕೊಳ್ಳಿ. ಈ ಪಾಯಿಂಟ್ಸ್ ಅನ್ನೆಲ್ಲ ಜಾಯಿನ್ ಮಾಡಿದ್ರೆ ನೀವು ಅದೇ ಪಾಯಿಂಟ್ಸ್ ಅನ್ನೋದು ಬರಿಬೇಕಾಗಿಲ್ಲ, ಬಟ್ ನಿಮ್ಗೆ ಅರ್ಥ ಆಗೋದಕ್ಕೆ ನಾನು ಅಲ್ಲಿ ರೆಪ್ರೆಸೆಂಟ್ ಮಾಡಿದೆ. ಯು ಗೆಟ್ ಎ ಗ್ರಾಫ್ ಲೈಕ್ ದಿಸ್. When we plot a pressure versus volume at a constant temperature, means at different pressures ಅಲ್ಲಿ you get a different volumes ಬರುತ್ತೆ. See here volume ಅನ್ನೋದು decrease ಆಗ್ತದೆ by increasing the pressure. Pressure at high pressure ಅಲ್ಲಿ volume ಅನ್ನೋದು ಕಡಿಮೆ ಇದೆ. At low pressure ಅಲ್ಲಿ volume ಅನ್ನೋದು ಏನಿದೆ high ಇದೆ. Means as the pressure ಅನ್ನೋದು increase ಮಾಡಿದ್ರೆ the volume of a gas ಅನ್ನೋದು decrease ಆಗುತ್ತೆ. Next, when we plot a PV ಅಂದ್ರೆ pressure volume product versus pressure. ಅಂದ್ರೆ x axis ಅಲ್ಲಿ pressure ಅನ್ನು ತಗೊಂಡಿದ್ದೀನಿ, y axis ಅಲ್ಲಿ the product of pressure and volume ಅಂತ ತಗೊಂಡಿದ್ದೀನಿ. At different pressures means at P1, at P2, at P3. At P1 the PV is this E value. At P2 also this value. At P3 this value. Means always the PV value ಅನ್ನೋದು ಏನ್ ಬರ್ತಾ ಇರುತ್ತೆ ಅಂದ್ರೆ ಕಾನ್ಸ್ಟೆಂಟ್ ಅನ್ನೋದು ಬರ್ತಾ ಇರುತ್ತೆ. Always the PV value is constant. ಅಂದ್ರೆ ಪ್ರೆಷರ್ ಅನ್ನು ಇನ್ಕ್ರೀಸ್ ಮಾಡಿದ್ರೆ ವಾಲ್ಯೂಮ್ ಅನ್ನೋದು ಡಿಕ್ರೀಸ್ ಆಗ್ತಾ ಇರುತ್ತೆ, ಬಟ್ ದಟ್ ವ್ಯಾಲ್ಯೂ ದ ಪ್ರಾಡಕ್ಟ್ ಆಫ್ ಪ್ರೆಷರ್ ಅಂಡ್ ವಾಲ್ಯೂಮ್ ಅನ್ನೋದು ಆಲ್ವೇಸ್ ಏನ್ ಬರ್ತಾ ಇರುತ್ತೆ ಕಾನ್ಸ್ಟೆಂಟ್ ಬರ್ತಾ ಇರುತ್ತೆ. ದಿಸ್ ಇಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಬಾಯ್ಸ್ ಲಾ. ದಿಸ್ ಇಸ್ ದ ಗ್ರಾಫ್ pressure versus volume. As the volume decreases by increasing the pressure. High pressure ಅಲ್ಲಿ ವಾಲ್ಯೂಮ್ ಕಡಿಮೆ, ಲೋ ಪ್ರೆಷರ್ ಅಲ್ಲಿ ವಾಲ್ಯೂಮ್ ಅನ್ನೋದು ಏನಿರುತ್ತೆ ಜಾಸ್ತಿ ಇರುತ್ತೆ ಆಫ್ ಎ ಗ್ಯಾಸ್. ನೆಕ್ಸ್ಟ್ ಅಟ್ ಡಿಫರೆಂಟ್ ಪ್ರೆಷರ್ಸ್ ಅಲ್ಲಿ ದ ವ್ಯಾಲ್ಯೂ ಆಫ್ PV is always ಏನಿರುತ್ತೆ ಕಾನ್ಸ್ಟೆಂಟ್ ಇರುತ್ತೆ. This is about I will continue the same topic in the next class. Thank you.